Hello students, welcome you all to my second video on the chapter solutions. Last ವಿಡಿಯೋದಲ್ಲಿ ಸೊಲ್ಯೂಷನ್ಸ್ಗೆ ಇಂಟ್ರೊಡಕ್ಷನು, ಕಾಂಪೋನೆಂಟ್ಸ್ ಆಫ್ ಸೊಲ್ಯೂಷನ್ ಯಾವ್ದು, ಬೈನರಿ ಸೊಲ್ಯೂಷನ್ ಅಂದರೆ ಏನು, ಅದಾದ ನಂತರ ಕ್ಲಾಸಿಫಿಕೇಶನ್ ಆಫ್ ಸೊಲ್ಯೂಷನ್ ಓದಿದ್ವಿ. ನೆಕ್ಸ್ಟು ಅದೇ ವಿಡಿಯೋದಲ್ಲಿ ಮೆಥಡ್ಸ್ ಆಫ್ ಎಕ್ಸ್ಪ್ರೆಸಿಂಗ್ ದ ಕಾನ್ಸಂಟ್ರೇಷನ್ ಡಿಸ್ಕಸ್ ಮಾಡಿದ್ವಿ, ಮೊಲಾಲಿಟಿ ಮತ್ತು ಮಾಲ್ ಫ್ರಾಕ್ಷನ್. ಹೌದಾ? ಸೊ ಇನ್ ದಿಸ್ ವಿಡಿಯೋ ವಿಲ್ ಸ್ಟಾರ್ಟ್ ಡಿಸ್ಕಸಿಂಗ್ regarding the solubility. Solubility ಅಂದರೆ ಏನಪ್ಪ ಅಂದರೆ ಇಟ್ ಈಸ್ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಆರ್ ಸಾಲ್ಯೂಟ್ ಪ್ರೆಸೆಂಟ್ ಇನ್ ಎ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಟ್ ಎ ಗಿವನ್ ಟೆಂಪರೇಚರ್. ಸೊ ಈಗ ನಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಈಸಿ ಹೇಗೆ ಅಂದರೆ, ಒಂದು 100 ml ವಾಟರ್ ತೊಗೊಂಡಿದ್ವಿ. ಆ ವಾಟರ್ ಒಳಗಡೆ ಶುಗರ್ನ ಆ್ಯಡ್ ಮಾಡಿ ಡಿಸಾಲ್ವ್ ಮಾಡ್ತಾ ಹೋಗ್ತೀವಿ. ಓಕೆ, ಎಲ್ಲಿ ತನಕ ಶುಗರ್ ಡಿಸಾಲ್ವ್ ಆಗುತ್ತೆ? ಸೊ ಅದಕ್ಕೊಂದು ಪರ್ಟಿಕ್ಯುಲರ್ ಸ್ಯಾಚುರೇಷನ್ ಪಾಯಿಂಟ್ ಅಂತ ಇದೆ. ಆಮೇಲೆ ಏನಾಗುತ್ತೆ, ಶುಗರು ಡಿಸಾಲ್ವ್ ಆಗೋದು ಸ್ಟಾಪ್ ಆಗುತ್ತೆ ಅಂದರೆ ಇನ್ ಅದರ್ ವರ್ಡ್ಸ್ ಅಲ್ಲಿ ಈಕ್ವಿಲಿಬ್ರಿಯಂ ಎಸ್ಟಾಬ್ಲಿಷ್ ಆಗುತ್ತೆ. ಅಂದರೆ ಎಷ್ಟು ಶುಗರ್ ಡಿಸಾಲ್ವ್ ಆಗ್ತಾ ಇರುತ್ತೋ ಅಷ್ಟೇ ವಾಪಸ್ ಕ್ರಿಸ್ಟಲೈಸ್ ಆಗ್ತಾ ಇರುತ್ತೆ. ಆ ಈಕ್ವಿಲಿಬ್ರಿಯಂ ಅಟೈನ್ ಆದರೆ ಆ ಸೊಲ್ಯೂಷನ್ ನಾವೇನಂತ ಕರೆಯೋದು, ಅದನ್ನೇ ನಾವು ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ. ಸೊ ಆ ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಗೋ ಸಮಯಕ್ಕೆ ಎಷ್ಟು ಅಮೌಂಟ್ ಶುಗರ್ ಅದರಲ್ಲಿ ಡಿಸಾಲ್ವ್ ಆಗಿದೆ ಅದನ್ನು ನಾವೇನಂತ ಕರಿತೀವಿ, ಸಾಲ್ಯುಬಿಲಿಟಿ ಆಫ್ ಶುಗರ್ ಅಂತೇಳಿ ಕರಿಬೋದು. ಅದೇ ರೀತಿ ಪ್ರತಿಯೊಂದು ಸಾಲ್ಯುಟಿಗೂ ಸಹ ಒಂದು ಸಾಲ್ಯುಬಿಲಿಟಿ ಅಂತ ಇರುತ್ತೆ. ಸೊ ಹಾಗಾಗಿ it is the maximum amount of substance which is present in a saturated solution at a given temperature ಅಂತೇಳಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಟೆಂಪರೇಚರ್ ಅಂತ ಮೆನ್ಷನ್ ಮಾಡೋದು ಇಂಪಾರ್ಟೆಂಟ್, ಯಾಕಂದರೆ ಸಾಲ್ಯುಬಿಲಿಟಿ ಟೆಂಪರೇಚರ್ ಡಿಪೆಂಡೆಂಟ್. ನೀವು ಟೆಂಪರೇಚರ್ನ ಚೇಂಜ್ ಮಾಡ್ತಾ ಹೋದಾಗೆ ಸಾಲ್ಯುಬಿಲಿಟಿ ಸಹ ಏನಾಗ್ತಾ ಹೋಗುತ್ತೆ, ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಓಕೆ, ಸೊ ಯೂಶ್ವಲಿ ಅದನ್ನು ಗ್ರಾಮ್ಸ್ ಪರ್ ml ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಅಥವಾ kg/L ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಯೂಶ್ವಲಿ ನಮಗೆ ಗ್ರಾಮ್ಸ್ ಪರ್ ml ಅಲ್ಲಿ ಎಕ್ಸ್ಪ್ರೆಸ್ ಮಾಡಿರ್ತಾರೆ ಸಾಲ್ಯುಬಿಲಿಟಿನ, ಮತ್ತು ಟೆಂಪರೇಚರ್ನ ಮೆನ್ಷನ್ ಮಾಡಿರ್ತಾರೆ, ಪರ್ಟಿಕ್ಯುಲರ್ ಟೆಂಪರೇಚರಲ್ಲಿ ಮೆನ್ಷನ್ ಮಾಡಿರಬೇಕು. ಸರಿನಾ? ಸೊ ಅದೇ ಫಾರ್ ಎಕ್ಸಾಂಪಲ್ ಈಗ 30 grams/ml ಅಂತ ಹೇಳಿದ್ರೆ ಏನರ್ಥ? ಸೊ 30 grams/ml ಅಂತ ಹೇಳಿದ್ರೆ 1 ml ಅಲ್ಲಿ 30 grams ಡಿಸಾಲ್ವ್ ಆಗಿದೆ ಅಂತೇಳಿ, ತುಂಬ ಮ್ಯಾಕ್ಸಿಮಮ್ ಸಾಲ್ಯುಬಿಲಿಟಿ ಅಷ್ಟು ಡಿಸಾಲ್ವ್ ಆಗಲ್ಲ ಯೂಶ್ವಲಿ. ಸೊ ಫಾರ್ ಎಕ್ಸಾಂಪಲ್ 3 g/ml ಅಂತ ಹೇಳೋಣ. ಓಕೆ, 3 g/ml ಅಂತ ಹೇಳಿ ಏನಾದ್ರು ಕೊಟ್ಟಿದ್ದಾರೆ ಸಾಲ್ಯುಬಿಲಿಟಿ ಅಂದರೆ 1 ml ಅಲ್ಲಿ 3 ಗ್ರಾಮ್ ಡಿಸಾಲ್ವ್ ಆಗಿದೆ ಅಂತ ಅರ್ಥ. ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಡೆಫಿನೇಷನ್ ಆಫ್ ಸಾಲ್ಯುಬಿಲಿಟಿ. ಸೊ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡಬೇಕಾಗಿರೋದು 2 ಕೇಸಸ್. ಯಾವುದು ಅಂತ ಹೇಳಿದ್ರೆ, ಒಂದು ಸಾಲ್ಯುಬಿಲಿಟಿ ಇನ್ ಕೇಸ್ ಆಫ್ ಸೊಲ್ಯೂಷನ್ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ಒಂದು ಡಿಸ್ಕಸ್ ಮಾಡಬೇಕು. ಇನ್ನೊಂದು ಸಾಲ್ಯುಬಿಲಿಟಿ ಇನ್ ಕೇಸ್ ಆಫ್ ಸೊಲ್ಯೂಷನ್ ಆಫ್ ಗ್ಯಾಸ್ ಇನ್ ಲಿಕ್ವಿಡ್. ಒಂದು ಸಾಲಿಡ್ ಇನ್ ಲಿಕ್ವಿಡ್, ಇನ್ನೊಂದು ಗ್ಯಾಸ್ ಇನ್ ಲಿಕ್ವಿಡ್. 2 ಕೇಸಸ್ನ ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ. ಸರಿನಾ? ಸೊ ಲೆಟ್ ಅಸ್ ಸ್ಟಾರ್ಟ್ ಡಿಸ್ಕಸಿಂಗ್ ಒನ್ ಬೈ ಒನ್. ಈಗ ನಾವು ಫಸ್ಟ್ ಕೇಸ್ ನೋಡೋಣ. ದಟ್ ಈಸ್ ಸಾಲ್ಯುಬಿಲಿಟಿ ಇನ್ ಕೇಸ್ ಆಫ್ ಸೊಲ್ಯೂಷನ್ ಆಫ್ ಸಾಲಿಡ್ ಇನ್ ಲಿಕ್ವಿಡ್. ಸಾಲಿಡ್ ಇನ್ ಲಿಕ್ವಿಡ್ ಅಂತ ಒಂದು ಸೊಲ್ಯೂಷನ್ ಇದೆ ಅಲ್ವಾ, ತುಂಬ ಫೆಮಿಲಿಯರ್ ಎಕ್ಸಾಂಪಲ್. ಒಂದು ಸೊಲ್ಯೂಷನ್ನು ಸಾಲಿಡ್ನ ಲಿಕ್ವಿಡ್ಗೆ ಆ್ಯಡ್ ಮಾಡಿ ಬರುತ್ತಲ್ಲ, ಅದನ್ನು ನಾವು ಸಾಲಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್ ಅಂತೇಳಿ ಕರಿತೀವಿ. ಅಲ್ಲಿ ಸಾಲ್ಯುಬಿಲಿಟಿ ಏನಾಗುತ್ತೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡಬೇಕು. ಸಾಲ್ಯುಬಿಲಿಟಿ ಅಂದರೆ ಅಲ್ಲಿ ಎಷ್ಟು ಅಮೌಂಟ್ ಡಿಸಾಲ್ವ್ ಆಗುತ್ತೆ ಅನ್ನೋದು, ಅದರಲ್ಲಿ 2 ಕೇಸ್ನ ನಾವು ಡಿಸ್ಕಸ್ ಮಾಡಬೇಕು. ಒಂದು ಎಫೆಕ್ಟ್ ಆಫ್ ಟೆಂಪರೇಚರ್ ಒಂದು, ಇನ್ನೊಂದು ಎಫೆಕ್ಟ್ ಆಫ್ ಪ್ರೆಷರ್ ಒಂದು. ಓಕೆ, ಸೊ ಎಫೆಕ್ಟ್ ಆಫ್ ಟೆಂಪರೇಚರ್ ಅಂದರೆ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ಸಾಲ್ಯುಬಿಲಿಟಿ ಏನಾಗುತ್ತೆ ಅನ್ನೋದು, ಅದೇ ರೀತಿ ಪ್ರೆಷರ್ನ ಇನ್ಕ್ರೀಸ್ ಮಾಡಿದ್ರೆ ಅಥವಾ ಡಿಕ್ರೀಸ್ ಮಾಡಿದ್ರೆ ಸಾಲ್ಯುಬಿಲಿಟಿ ಏನಾಗುತ್ತೆ ಅನ್ನೋದು. ಸೊ ಸಾಲ್ಯುಬಿಲಿಟಿ ಏನಾಗುತ್ತೆ ಇನ್ ಕೇಸ್ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ಅನ್ನೋದು, ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ಫ್ಯಾಕ್ಟರ್ ದಟ್ ಈಸ್ ವೆದರ್ ದ ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ಈಸ್ ಎಂಡೋಥರ್ಮಿಕ್ ಅಥವಾ ಎಕ್ಸೋಥರ್ಮಿಕ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಲಾಸ್ಟ್ ಇಯರ್ ಥರ್ಮೋಡೈನಮಿಕ್ಸ್ ನಾವು ಎಂಡೋಥರ್ಮಿಕ್ ಅಂದರೆ ಏನು, ಎಕ್ಸೋಥರ್ಮಿಕ್ ಅಂದರೆ ಏನು ಅಂತ ಡಿಸ್ಕಸ್ ಮಾಡಿದ್ವಲ್ವಾ. ಸೊ ಯಾವ್ದಾದ್ರು ಒಂದು ಸಾಲಿಡ್ನ ಲಿಕ್ವಿಡ್ ಒಳಗಡೆ ಡಿಸಾಲ್ವ್ ಮಾಡಿದಾಗ ಹೀಟ್ ಅಬ್ಸಾರ್ಬ್ ಆದರೆ ಅದನ್ನು ನಾವು ಎಂಡೋಥರ್ಮಿಕ್ ಡಿಸಲ್ಯೂಷನ್ ಅಂತೇಳಿ ಕರಿತೀವಿ. ಅದೇ ಯಾವ್ದಾದ್ರು ಒಂದು ಸಬ್ಸ್ಟೆನ್ಸ್ನ ನಾವು ಲಿಕ್ವಿಡಲ್ಲಿ ಡಿಸಾಲ್ವ್ ಮಾಡಬೇಕಾದ್ರೆ ಹೀಟ್ ಲಿಬರೇಟ್ ಆದರೆ ಅದನ್ನು ನಾವು ಎಕ್ಸೋಥರ್ಮಿಕ್ ಡಿಸಲ್ಯೂಷನ್ ಅಂತ ಕರಿತೀವಿ. 2 ಥರ ಕೇಸಸ್ಸು ಸಾಲ್ಯುಬಿಲಿಟಿ ಸಾಧ್ಯತೆ ಇದೆ. ಯಾವ ಸಾಲಿಡ್ ಲಿಕ್ವಿಡ್ ಒಳಗೆ ಡಿಸಾಲ್ವ್ ಆಗಬೇಕಾದ್ರೆ ಹೀಟ್ ಅಬ್ಸಾರ್ಬ್ ಆಗುತ್ತೆ ಕೆಲವು ಕೇಸಸ್ಸಲ್ಲಿ, ಇನ್ನು ಕೆಲವು ಕೇಸಸ್ಸಲ್ಲಿ ಹೀಟ್ ಏನಾಗುತ್ತೆ, ಲಿಬರೇಟ್ ಆಗುತ್ತೆ. ಸೊ ಹೀಟ್ ಅಬ್ಸಾರ್ಬ್ ಆಗಿ ಡಿಸಾಲ್ವ್ ಆಗೋದನ್ನ ಎಂಡೋಥರ್ಮಿಕ್ ಅಂತೇಳಿ ಕರಿತೀವಿ. ಹೀಟು ಲಿಬರೇಟ್ ಆದರೆ ಡಿಸಾಲ್ವ್ ಆಗಬೇಕಾದ್ರೆ ಅದನ್ನ ನಾವು ಎಕ್ಸೋಥರ್ಮಿಕ್ ಡಿಸಲ್ಯೂಷನ್ ಅಂತ ಕರಿತೀವಿ. ಓಕೆ, ಸೊ ಎಂಡೋಥರ್ಮಿಕ್ ಇದ್ದಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸಾಲಿಡು ಹೀಟ್ನ ಅಬ್ಸಾರ್ಬ್ ಮಾಡ್ಕೊಂಡು ಲಿಕ್ವಿಡ್ ಒಳಗಡೆ ಡಿಸಾಲ್ವ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲಿ ಏನಾಗುತ್ತೆ, ನಾವೇನಾದ್ರು ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡಿದ್ರೆ ಸಾಲ್ಯುಬಿಲಿಟಿ ವಿಲ್ ಇನ್ಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್. ಟೆಂಪ್ರೇಚರ್ ಜಾಸ್ತಿ ಮಾಡಿದಾಗೆ ಸಾಲ್ಯುಬಿಲಿಟಿ ಜಾಸ್ತಿ ಆಗುತ್ತೆ. ಯಾಕೆ ಜಾಸ್ತಿ ಆಗ್ತಾ ಇದೆ ಅಂದರೆ, ಸಾಲಿಡ್ ಏನು ಮಾಡ್ತಾ ಇದೆ, ಹೀಟ್ನ ಅಬ್ಸಾರ್ಬ್ ಮಾಡ್ಕೊಂಡು ಡಿಸಾಲ್ವ್ ಆಗ್ತಾ ಇದೆ ಅಲ್ವಾ.
ಸರಿ, ನೀವು ಮತ್ತೆ ಟೆಂಪ್ರೇಚರ್ನ ಜಾಸ್ತಿ ಕೊಟ್ಟಾಗ ಏನಾಗುತ್ತೆ, ಜಾಸ್ತಿ ಸಬ್ಸ್ಟೆನ್ಸು ಅಬ್ಸಾರ್ಬ್ ಮಾಡಿಕೊಂಡು ಡಿಸಲ್ಯೂಷನ್ ಫಾಸ್ಟ್ ಆಗುತ್ತೆ. ಸೊ ಸಾಲ್ಯುಬಿಲಿಟಿ ಆಫ್ ದ ಅಮೌಂಟ್ ಆಫ್ ಸಾಲಿಡ್ ಡಿಸಾಲ್ವ್ ಆಗೋದೇನಿದೆ ಅದು ಸಹ ಜಾಸ್ತಿ ಆಗುತ್ತೆ. ವೆರಾಸ್ ಅದೇ ಡಿಸಲ್ಯೂಷನ್ ಆಫ್ ಸಾಲ್ಯೂಟ್ ಎಕ್ಸೋಥರ್ಮಿಕ್ ಆಗಿದ್ರೆ, ಅಂದರೆ ನೀವು ಸಾಲ್ಯೂಟ್ ಡಿಸಾಲ್ವ್ ಆಗ್ತಾ ಇದೆ, ಡಿಸಾಲ್ವ್ ಆಗಬೇಕಾದ್ರೆ ಟೆಂಪರೇಚರ್ ಅಥವಾ ಹೀಟ್ ಇವಾಲ್ವ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಅಲ್ಲಿಗೆ ನೀವು ಮತ್ತೆ ಫರ್ದರ್ ಟೆಂಪರೇಚರ್ನ ಪ್ರೊವೈಡ್ ಮಾಡಿದ್ರೆ, ಇಫ್ ಯು ಇನ್ಕ್ರೀಸ್ ದ ಟೆಂಪರೇಚರ್ ಆಫ್ ಎನ್ ಎಕ್ಸೋಥರ್ಮಿಕ್ ಡಿಸಲ್ಯೂಷನ್ ಸಿಸ್ಟಮ್, ಸೊ ಒಂದು ಸಬ್ಸ್ಟೆನ್ಸ್ ಡಿಸಾಲ್ವ್ ಆಗಬೇಕಾದ್ರೆ ಹೀಟ್ ಲಿಬರೇಟ್ ಮಾಡ್ತಾ ಇದೆ, ಅಂಥ ಒಂದು ಸಿಸ್ಟಮ್ಗೆ ನೀವು ಹೊರಗಡೆಯಿಂದ ಮತ್ತೆ ಟೆಂಪರೇಚರ್ನ ಅಥವಾ ಹೀಟ್ನ ಕೊಡ್ತಾ ಇದ್ದೀರಾ ಅಂದರೆ ಅಲ್ಲಿ ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗುತ್ತೆ. ಸರಿನಾ? ಸೊ ಸಾಲ್ಯುಬಿಲಿಟಿ ವಿಲ್ ಡಿಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಇಫ್ ದ ಡಿಸಲ್ಯೂಷನ್ ಪ್ರೋಸೆಸ್ ಈಸ್ ಎಕ್ಸೋಥರ್ಮಿಕ್. ಇವೆರಡು ಕೇಸಸ್ಸು ನಮಗೆ ನೆನಪಿರಬೇಕು. ಇನ್ ಕೇಸ್ ಆಫ್ ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್, ಸರಿನಾ? ಸೊ ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ಎಂಡೋಥರ್ಮಿಕ ಅಥವಾ ಎಕ್ಸೋಥರ್ಮಿಕ ಅನ್ನೋದ್ರ ಮೇಲೆ ನಮಗೆ ಅದರ ಎಫೆಕ್ಟ್ ಆಫ್ ಟೆಂಪರೇಚರ್ನ ಡಿಸ್ಕಸ್ ಮಾಡಬೇಕು. ಓಕೆ, ಸೊ ಇಫ್ ಇಟ್ ಈಸ್ ಎಂಡೋಥರ್ಮಿಕ್, ಸಾಲ್ಯುಬಿಲಿಟಿ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಇಫ್ ದ ಡಿಸಲ್ಯೂಷನ್ ಈಸ್ ಎಕ್ಸೋಥರ್ಮಿಕ್, ಸಾಲ್ಯುಬಿಲಿಟಿ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಸೊ ಸೆಕೆಂಡ್ ಫ್ಯಾಕ್ಟರ್ ಏನಂದರೆ ಎಫೆಕ್ಟ್ ಆಫ್ ಪ್ರೆಷರ್. ಪ್ರೆಷರಿಗೆ ಯೂಶಲಿ ಏನೂ ಎಫೆಕ್ಟ್ ಇಲ್ಲ, ಸರಿನಾ? ಸೊ ಈಗ ಸಾಲಿಡ್ನ ನಾವು ಡಿಸಾಲ್ವ್ ಮಾಡ್ತಾ ಇದ್ದೀವಿ, ಅದಕ್ಕೆ ಏನಾದ್ರು ಪ್ರೆಷರ್ ಅಪ್ಲೈ ಮಾಡ್ತಾ ಇದೀವಿ ಅಂದರೆ ಅಲ್ಲಿ ಏನಾದ್ರು ವ್ಯತ್ಯಾಸ ಆಗೋಕ್ಕೆ ಸಾಧ್ಯನಾ? ಯೂಶಲಿ ಏನು ವ್ಯತ್ಯಾಸ ಆಗಲ್ಲ ಸಾಲಿಡಲ್ಲಿ. ಸಾಲಿಡ್ ಎಷ್ಟು ಅಮೌಂಟು ಕಡಿಮೆ ಪ್ರೆಷರಲ್ಲಿ ಡಿಸಾಲ್ವ್ ಆಗುತ್ತೋ, ನೀವು ಜಾಸ್ತಿ ಪ್ರೆಷರ್ ಹಾಕಿದ್ರೂ ಆ ಸಾಲಿಡು ಅಷ್ಟೇ ಡಿಸಾಲ್ವ್ ಆಗುತ್ತೆ. ಸೊ ಹಾಗಾಗಿ ದೆರ್ ಈಸ್ ನೋ ಎಫೆಕ್ಟ್ ಆಫ್ ಪ್ರೆಷರ್ ಆನ್ ದ ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್. ಓಕೆ, ಸೊ ಹಾಗಾದರೆ ನಾವು ಇವಾಗ ಏನು ಡಿಸ್ಕಸ್ ಮಾಡಿದ್ವಿ? ವಿ ಡಿಸ್ಕಸ್ಡ್ effect of temperature and effect of pressure on the solubility of solid in liquid. Okay, so in the next case we should discuss the same factors, and the effect of temperature and the effect of pressure on the solubility of gas in liquid discuss ಮಾಡಬೇಕು. Okay, so we will see next. Okay, ಈಗ ನಾವು solution of ಗ್ಯಾಸ್ ಇನ್ ಲಿಕ್ವಿಡ್ ಸೆಕೆಂಡ್ ಕೇಸ್ಗೆ ಬರ್ತಾ ಇದ್ದೀವಿ. ಆವಾಗಲೇ ಡಿಸ್ಕಸ್ ಮಾಡಿದ್ದು ಸಾಲಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್. ಈಗ ಗ್ಯಾಸ್ ಇನ್ ಲಿಕ್ವಿಡ್ ಸೊಲ್ಯೂಷನ್, ಇದು ಒಂದು ಟೈಪ್ ಆಫ್ ಸೊಲ್ಯೂಷನ್. ನಿನ್ನೆ ಲಾಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಲ್ವಾ? ಸೊ 9 ಟೈಪ್ಸ್ ಆಫ್ ಸೊಲ್ಯೂಷನ್ ಇದೆ, ಅದನ್ನು ನಾವು ಎರಡು ಮಾತ್ರ ಡಿಸ್ಕಸ್ ಮಾಡ್ತಾ ಇದ್ವಿ. ಪ್ರೀವಿಯಸ್ ನಾವು ಡಿಸ್ಕಸ್ ಮಾಡಿದ್ದು ಸಾಲಿಡ್ ಇನ್ ಲಿಕ್ವಿಡ್, ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋದು ಗ್ಯಾಸ್ ಇನ್ ಲಿಕ್ವಿಡ್. ಅಂದರೆ ಗ್ಯಾಸ್ ಸಾಲ್ಯೂಟು ಲಿಕ್ವಿಡ್ ಸಾಲ್ಯೂಟ್ ಒಳಗೆ ಡಿಸಾಲ್ವ್ ಆಗಿರುವಂಥದ್ದು. ಡಿಸಾಲ್ವ್ ಆಗಿರೋದಕ್ಕೆ ಎಕ್ಸಾಂಪಲ್ಸ್ ಕೊಟ್ಟಿದ್ದಲ್ವಾ? ಆಕ್ಸಿಜನ್ನು ವಾಟರ್ ಒಳಗೆ ಡಿಸಾಲ್ವ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ವಾಟರ್ ಒಳಗೆ ಡಿಸಾಲ್ವ್ ಆಗುತ್ತೆ. ಆ ಥರ ಸೊಲ್ಯೂಷನ್ಸಲ್ಲಿ ಎಫೆಕ್ಟ್ ಆಫ್ ಟೆಂಪರೇಚರ್ ಏನು, ಎಫೆಕ್ಟ್ ಆಫ್ ಪ್ರೆಷರ್ ಏನು ಸಾಲ್ಯುಬಿಲಿಟಿ ಮೇಲೆ ಅನ್ನೋದನ್ನು ಡಿಸ್ಕಸ್ ಮಾಡಬೇಕು. ಓಕೆ, ಸೊ ಫಸ್ಟ್ ಲೆಟ್ ಅಸ್ ಡಿಸ್ಕಸ್ ವಾಟ್ ಇಸ್ ದ ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ದ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್. ಗ್ಯಾಸು ಲಿಕ್ವಿಡ್ ಒಳಗೆ ಡಿಸಾಲ್ವ್ ಆಗ್ತಾ ಇದೆ, ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ, ಸರಿನಾ? ಸೊ ಯೂಶಲಿ ಇನ್ ಜನರಲ್ ಇಟ್ ಈಸ್ ಅಬ್ಸರ್ವ್ಡ್ ದ್ಯಾಟ್ ದ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಟೆಂಪರೇಚರ್ಲಿ ಜಾಸ್ತಿ ಮಾಡಿದ್ರೆ ಗ್ಯಾಸಿನ ಸಾಲ್ಯುಬಿಲಿಟಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಯಾಕೆ ಡಿಕ್ರೀಸ್ ಆಗುತ್ತೆ ಅಂತ ಕೇಳ್ತಾರೆ, ಸರಿನಾ? ಸೊ ಗಿವ್ ರೀಸನ್ ಫಾರ್ ದ ಡಿಕ್ರೀಸ್ ಇನ್ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಅಟ್ ಹೈಯರ್ ಟೆಂಪರೇಚರ್. ಟೆಂಪರೇಚರ್ ಜಾಸ್ತಿ ಮಾಡಿದಾಗ ಯಾಕೆ ಗ್ಯಾಸಿನ ಸಾಲ್ಯುಬಿಲಿಟಿ ಲಿಕ್ವಿಡಲ್ಲಿ ಕಡಿಮೆ ಆಗುತ್ತೆ ಅಂತ. ಸೊ ಎರಡು ರೀಸನ್ ಇದೆ ಅದಕ್ಕೆ. ಏನು? ಡಿಸಲ್ಯೂಷನ್ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಇದೆಯಲ್ಲ, ಅದು ಇಟ್ ಸೆಲ್ಫ್ ಈಸ್ ಎಕ್ಸೋಥರ್ಮಿಕ್. ಅಂದರೆ ಗ್ಯಾಸ್ ಡಿಸಾಲ್ವ್ ಆಗಬೇಕಾದ್ರೆ ಯೂಶಲಿ ಟೆಂಪರೇಚರ್ ಲಿಬರೇಟ್ ಆಗುತ್ತೆ, ಅಂದರೆ ಹೀಟ್ ಇವಾಲ್ವ್ ಆಗುತ್ತೆ. ಇಟ್ ಇಸ್ ಅನ್ ಎಕ್ಸೋಥರ್ಮಿಕ್ ಪ್ರೋಸೆಸ್. ಎಕ್ಸೋಥರ್ಮಿಕ್ ಪ್ರೋಸೆಸ್ಸಿಗೆ ಗೊತ್ತು, ನೀವು ಯಾವಾಗಲೂ ಟೆಂಪರೇಚರ್ ಕೊಟ್ಟಾಗ ಏನಾಗುತ್ತೆ, ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗುತ್ತೆ. ಓಕೆ, ಸೊ ಡಿಸಲ್ಯೂಷನ್ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಇಸ್ ಯೂಶುವಲಿ ಎಕ್ಸೋಥರ್ಮಿಕ್. ಆಸ್ ಎ ರಿಸಲ್ಟ್ ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗುತ್ತೆ. ಅದು ಒಂದು ರೀಸನ್. ಸೆಕೆಂಡ್ ರೀಸನ್ ಏನು ಅಂದರೆ, ನೀವು ಯಾವಾಗ ಡಿಸಾಲ್ವ್ ಆಗಿದೆ ಗ್ಯಾಸು, ಅಲ್ಲಿ ಟೆಂಪರೇಚರ್ನ ಪ್ರೊವೈಡ್ ಮಾಡ್ತಾರೆ, ಹೀಟ್ನ ಪ್ರೊವೈಡ್ ಮಾಡ್ತೀರಾ, ಏನಾಗುತ್ತೆ ಅವಾಗ ಕೈನೆಟಿಕ್ ಎನರ್ಜಿ ಆಫ್ ದ ಗ್ಯಾಸ್ ಮಾಲಿಕ್ಯೂಲ್ಸ್ ಡಿಸಾಲ್ವ್ ಆಗಿದೆಯಲ್ವಾ ಗ್ಯಾಸ್ ಮಾಲಿಕ್ಯೂಲ್ಸ್ ಅದ್ರೊಳಗಡೆ, ಅದೇನಾಗುತ್ತೆ, ಆ ಗ್ಯಾಸ್ ಮಾಲಿಕ್ಯೂಲ್ಸಿನ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಕೈನೆಟಿಕ್ ಎನರ್ಜಿ ಜಾಸ್ತಿ ಆದಂಗೆ ಮೂವ್ಮೆಂಟ್ ಜಾಸ್ತಿ ಸ್ಟಾರ್ಟ್ ಆಗುತ್ತೆ, ಒಂದಕ್ಕೊಂದು ಕೊಲೈಡ್ ಆಗಿ ದೇ ವಿಲ್ ಟ್ರೈ ಟು ಎಸ್ಕೇಪ್ ಔಟ್ ಆಫ್ ದ ಲಿಕ್ವಿಡ್. ಲಿಕ್ವಿಡಿಂದ ಹೊರಗಡೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಯಾವಾಗ ಟೆಂಪರೇಚರ್ನ ಜಾಸ್ತಿ ಮಾಡಿದಾಗ. ಓಕೆ, ಸೊ ವೆನ್ ಯು ಇನ್ಕ್ರೀಸ್ ದ ಟೆಂಪರೇಚರ್, ಕೈನೆಟಿಕ್ ಎನರ್ಜಿ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್ ಇನ್ಕ್ರೀಸಸ್. ಆಸ್ ಎ ರಿಸಲ್ಟ್ ದೇ ಟ್ರೈ ಟು ಎಸ್ಕೇಪ್ ಔಟ್ ಆಫ್ ದ ಲಿಕ್ವಿಡ್, ಹೆನ್ಸ್ ದ ಸಾಲ್ಯುಬಿಲಿಟಿ ಡಿಕ್ರೀಸಸ್. ಸೊ ಈ ಎರಡು ರೀಸನ್ನ ಬರೀಬೇಕಾಗುತ್ತೆ. ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗುತ್ತೆ, ಯಾಕೆ ಡಿಕ್ರೀಸ್ ಆಗುತ್ತೆ ಅಂದರೆ ಒಂದು ಎಕ್ಸೋಥರ್ಮಿಕ್ ಪ್ರೋಸೆಸ್ಸು, ಇನ್ನೊಂದು ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ. ಈ ಎರಡು ರೀಸನ್ನ ಬರೀಬೇಕು. ನೆಕ್ಸ್ಟು ಎಫೆಕ್ಟ್ ಆಫ್ ಪ್ರೆಷರ್. ಪ್ರೆಷರ್ ಎಫೆಕ್ಟ್ ಇದೆಯಾ ಅಂದರೆ ಗ್ಯಾಸ್ ಆಗಿರೋದ್ರಿಂದ ಪ್ರೆಷರ್ನ ಎಫೆಕ್ಟ್ ಇದೆ, ಸರಿನಾ? ಸೊ ಆಸ್ ಯು ಇನ್ಕ್ರೀಸ್ ದ ಪ್ರೆಷರ್, ಯೂಶುವಲಿ ದ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಇನ್ಕ್ರೀಸ್ ಆಗುತ್ತೆ, ಸರಿನಾ?
ಸೊ ಗ್ಯಾಸು ಲಿಕ್ವಿಡಲ್ಲಿ ಎಷ್ಟು ಡಿಸಾಲ್ವ್ ಆಗುತ್ತೆ ಅನ್ನೋದು ಪ್ರೆಷರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸರಿನಾ? ಕಡಿಮೆ ಪ್ರೆಷರ್ ಇದ್ದರೆ ಕಡಿಮೆ ಗ್ಯಾಸ್ ಡಿಸಾಲ್ವ್ ಆಗುತ್ತೆ, ಜಾಸ್ತಿ ಪ್ರೆಷರ್ ಇದ್ದರೆ ಜಾಸ್ತಿ ಗ್ಯಾಸ್ ಡಿಸಾಲ್ವ್ ಆಗುತ್ತೆ. ಸೊ ಆಸ್ ಎ ರಿಸಲ್ಟ್ ವೆನ್ ಯು ಇನ್ಕ್ರೀಸ್ ದ ಪ್ರೆಷರ್ more will be the solubility of the solute ಅಥವಾ gas. Okay, so solubility of gas in liquid increases with increase in pressure, ಅಂದರೆ directly proportional. pressure increase ಆಯ್ತಾ, solubility ಸಹ gas ಏನಾಗುತ್ತೆ, increase ಆಗುತ್ತೆ. ಸರಿನಾ? So this is regarding the effect of temperature and pressure on the solubility of gas in liquid. ಸರಿನಾ? So in the next slide, so we are going to discuss a famous law which is called as Henry's law, that is based on this ಎಫೆಕ್ಟ್ ಆಫ್ ಪ್ರೆಷರ್ ಅಗೇನ್ ಡಿಸ್ಕಸ್ ಮಾಡಿದ್ವಿ. ಇದನ್ನು ನಾವು ಹೆನ್ರೀಸ್ ಲಾ ಅಂತೇಳಿ ಓದ್ತೀವಿ. ಸೊ ಹೆನ್ರೀಸ್ ಲಾ ಸ್ಟೇಟ್ಮೆಂಟ್ ಏನು, ಮತ್ತು ಹೆನ್ರೀಸ್ ಲಾ ಒಂದು ಈಕ್ವೇಷನ್ ಇದೆ ಮ್ಯಾಥಮೆಟಿಕಲ್ ಫಾರ್ಮು, ನೆಕ್ಸ್ಟ್ ಅದರ ಅಪ್ಲಿಕೇಶನ್ಸ್ ಇದೆ, ಅದು ಇಂಪಾರ್ಟೆಂಟು. ಸೊ ವಿ ವಿಲ್ ಡಿಸ್ಕಸ್ ದ್ಯಾಟ್. ಓಕೆ, ನಾವು ಇವಾಗ ಹೆನ್ರೀಸ್ ಲಾ ಡಿಸ್ಕಸ್ ಮಾಡೋಣ. ವಾಟ್ ಈಸ್ ಮೀನ್ ಬೈ ಹೆನ್ರೀಸ್ ಲಾ ಅಂತೇಳಿ. ಈಗ ನಾವು ಡಿಸ್ಕಸ್ ಮಾಡಿದ್ವಿ ಏನಂತೇಳಿ, ವಾಟ್ ಈಸ್ ದ ಎಫೆಕ್ಟ್ ಆಫ್ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ವಿತ್ ಪ್ರೆಷರ್. ಅಂದರೆ ಪ್ರೆಷರ್ ಇನ್ಕ್ರೀಸ್ ಮಾಡಿದ್ರೆ ಗ್ಯಾಸಿನ ಸಾಲ್ಯುಬಿಲಿಟಿ ಲಿಕ್ವಿಡಲ್ಲಿ ಏನಾಗುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಅದನ್ನೇ ಹೆನ್ರಿ ಅನ್ನೋ ಸೈಂಟಿಸ್ಟ್ ಏನು ಮಾಡ್ದ, ಹಿ ಪ್ರಪೋಸ್ಡ್ ಇಟ್ ಇನ್ ದ ಫಾರ್ಮ್ ಆಫ್ ಎ ಲಾ ವಿಚ್ ಈಸ್ ಪಾಪ್ಯುಲರ್ಲಿ ನೋನ್ ಆಸ್ ಹೆನ್ರೀಸ್ ಲಾ. ಹೆನ್ರೀಸ್ ಲಾ ಸ್ಟೇಟ್ಮೆಂಟ್ ಏನಪ್ಪ ಅಂದರೆ, ದ ಸಾಲ್ಯುಬಿಲಿಟಿ ಆಫ್ ಎ ಗ್ಯಾಸ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಪ್ರೆಷರ್. ಅಲ್ಲೇನು ಸ್ಟೇಟ್ಮೆಂಟ್ ಹೇಳಿದ್ವಿ ಅದನ್ನೇ ಅವನು ಬೇರೆ ಥರ ಹೇಳ್ದ. ಈಗ ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಮಾಡಿದ್ರೆ ಡಿಸಾಲ್ವ್ ಆಗುವಂಥ ಪ್ರಮಾಣ ಗ್ಯಾಸಿಂದು ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಗ್ಯಾಸ್ ಜಾಸ್ತಿ ಡಿಸಾಲ್ವ್ ಆಗಿದೆ ಅಂದರೆ ಏನು, ಅದ್ರದ್ದು ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ ಲಿಕ್ವಿಡ್ ಒಳಗಡೆ ಅಂತೇಳಿ. ಸೊ ಆ ಕಾನ್ಸಂಟ್ರೇಷನ್ನ ನಾವು ಮೋಲ್ ಫ್ರ್ಯಾಕ್ಷನ್ ಹೇಳ್ಬೋದಲ್ವಾ. ಸೊ ಹಾಗಾಗಿ ಅವನೇನು ಹೇಳ್ದ, ಹೆನ್ರಿ ಪ್ರಪೋಸ್ಡ್ ಎ ಲಾ ವಿಚ್ ಸ್ಟೇಟ್ಸ್ ದ್ಯಾಟ್ ದ ಪಾರ್ಷಿಯಲ್ ಪ್ರೆಷರ್ ಆಫ್ ಎ ಗ್ಯಾಸ್ above the liquid ಅಥವಾ above the solution is directly proportional to its mole fraction ಇನ್ ದ ಸೊಲ್ಯೂಷನ್. ಒಂದು ಸೊಲ್ಯೂಷನಿನ ಮೇಲ್ಗಡೆ ಪ್ರೆಷರ್ ಎಷ್ಟಿದೆಯೋ ಅದ್ರ ಮೇಲೆ ಅದರ ಸಾಲ್ಯುಬಿಲಿಟಿ ಸೊಲ್ಯೂಷನ್ ಒಳಗಡೆ ಡಿಪೆಂಡ್ ಆಗಿರುತ್ತೆ ಅಂತೇಳಿ. ಸರಿನಾ? ಸೊ ಮೇಲ್ಗಡೆ ಪ್ರೆಷರ್, ಗ್ಯಾಸಿನ ಪ್ರೆಷರ್ ಸೊಲ್ಯೂಷನ್ ಮೇಲೆ ಇರುವಂಥದ್ದು ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದರ ಸಾಲ್ಯುಬಿಲಿಟಿ ಸೊಲ್ಯೂಷನ್ ಒಳಗಡೆ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಸರಿನಾ? ಸೊ ಮೇಲ್ಗಡೆ ಪ್ರೆಷರ್ ಕಡಿಮೆ ಇದೆ, ಸೊಲ್ಯೂಷನ್ ಮೇಲೆ ಗ್ಯಾಸ್ ಪ್ರೆಷರ್ ಕಡಿಮೆ ಇದೆ ಅಂದರೆ ಅದ್ರ ಸಾಲ್ಯುಬಿಲಿಟಿನೂ ಸಹ ಏನಾಗಿರುತ್ತೆ ಅವಾಗ ಕಡಿಮೆ ಇರುತ್ತೆ. ಸರಿನಾ? ದಟ್ ಇಸ್ ದ ಮೀನಿಂಗ್. ಸೊ ಗ್ರೇಟರ್ ದ ಪ್ರೆಷರ್ ಆಫ್ ದ ಗ್ಯಾಸ್ ಎಬೋವ್ ಎ ಸೊಲ್ಯೂಷನ್, ಒಂದು ಸೊಲ್ಯೂಷನಿನ ಮೇಲ್ಭಾಗದಲ್ಲಿ ಗ್ಯಾಸಿನ ಪ್ರೆಷರು ಜಾಸ್ತಿ ಇದೆ ಅಂತ ಹೇಳಿದ್ರೆ ಅವಾಗ ಅದು ಡಿಸಾಲ್ವ್ ಆಗಿರೋ ಪ್ರಮಾಣ ಆ ಸೊಲ್ಯೂಷನ್ ಒಳಗಡೆ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಮೇಲ್ಗಡೆ ಪ್ರೆಷರ್ ಕಡಿಮೆ ಇದೆ ಅಂತ ಹೇಳಿದ್ರೆ ಆ ಗ್ಯಾಸ್ ಡಿಸಾಲ್ವ್ ಆಗಿರೋ ಪ್ರಮಾಣ ಸಹ ಕಡಿಮೆ ಇರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಹೆನ್ರೀಸ್ ಲಾ. ಓಕೆ, ಸೊ ನೀವು ಇದೇ ಸ್ಟೇಟ್ಮೆಂಟ್ ಬರಬೇಕು ಅಂತಿಲ್ಲ. ಯು ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ ದ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಪಾರ್ಷಿಯಲ್ ಪ್ರೆಷರ್ ಅಂತೇಳಿ ಬರಿಬೋದು. ಸೊ ಗ್ಯಾಸಿನ ಪ್ರೆಷರ್ ಎಷ್ಟಿದೆ ಅದ್ರ ಮೇಲೆ ಅದು ಸಾಲ್ಯುಬಿಲಿಟಿ ಡಿಪೆಂಡ್ ಆಗಿರುತ್ತೆ ಅನ್ನೋದು ಹೆನ್ರೀಸ್ ಲಾ ಅಷ್ಟೇ. ಓಕೆ, ಸೊ ಇನ್ನೊಂದ್ಸಲ ಹೇಳ್ಬೋದ ಸ್ಟೇಟ್ಮೆಂಟ್, ದ ಪಾರ್ಷಿಯಲ್ ಪ್ರೆಷರ್ ಆಫ್ ಎ ಗ್ಯಾಸ್ above the solution is directly proportional to its mole fraction in the solution. So mole fraction ಅಂದರೆ ಕಾನ್ಸಂಟ್ರೇಷನ್ ಇನ್ ದ ಸೊಲ್ಯೂಷನ್ ಅಂತೇಳಿ. ಓಕೆ, ಸೊ ಅದನ್ನು ನಾವು ಮ್ಯಾಥಮೆಟಿಕಲ್ ಫಾರ್ಮಲ್ಲಿ ಬರೆದ್ರೆ ಪಾರ್ಷಿಯಲ್ ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲ್ ಫ್ರಾಕ್ಷನ್. ಮೋಲ್ ಫ್ರಾಕ್ಷನ್ ಯೂಶಲಿ ಸ್ಮಾಲ್ ಲೆಟರ್ ಎಕ್ಸ್ ಇಂದ ರೆಪ್ರೆಸೆಂಟೇಷನ್ ಮಾಡಿದ್ವಿ, ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರಾ ಅಲ್ವಾ. ಸೊ ಈ ಪ್ರಪೋರ್ಷನಾಲಿಟಿ ಸಿಂಬಲ್ನ ನಾವು ತೆಗೆದ್ರೆ ಸೊ ಇಲ್ಲೇನಾಗುತ್ತೆ, ಅದು ಪಿ ಇಸ್ ಈಕ್ವಲ್ ಟು ಕೆ ಹೆಚ್ ಇಂಟು ಎಕ್ಸ್. ಇದೊಂದು ಕಾನ್ಸ್ಟೆಂಟ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ ಇಲ್ಲಿ. ದಟ್ ಕೆ ಹೆಚ್ ಇಟ್ ಈಸ್ ಕಾಲ್ಡ್ ಆಸ್ ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಆರ್ ಹೆನ್ರೀಸ್ ಕಾನ್ಸ್ಟೆಂಟ್ ಅಂತ ಹೇಳೋದನ್ನ ನಾವು ಕರಿತೀವಿ. ಓಕೆ, ಸೊ ಇಷ್ಟು ಅಬೌಟ್ ಹೆನ್ರೀಸ್ ಲಾ ಮತ್ತು ಅದ್ರದ್ದು ಮ್ಯಾಥಮೆಟಿಕಲ್ ಫಾರ್ಮ್. ಅದು ಬಿಟ್ಟರೆ ನಮಗೆ ಇಂಪಾರ್ಟೆಂಟ್ ಏನಂದರೆ ಅಪ್ಲಿಕೇಶನ್ಸ್ ಆಫ್ ಹೆನ್ರೀಸ್ ಲಾನ 2 ಮಾರ್ಕಲ್ಲಿ ಕೇಳ್ಬೋದು. 3 ಅಪ್ಲಿಕೇಶನ್ಸ್ ಇದೆ, ಯಾವುದಾದ್ರು 2 ಅಪ್ಲಿಕೇಶನ್ ಬರೀಬೇಕು. ಅಂದರೆ ನಾವು ಎಲ್ಲಿ ಹೆನ್ರೀಸ್ ಲಾನ ನೋಡ್ಲಿಕ್ಕೆ ಸಾಧ್ಯ ಇದೆ ಅಂತೇಳಿ. ಸೊ ಫಸ್ಟ್ ಕೇಸು ಸೋಡಾ ವಾಟರ್ ಮತ್ತು ಸಾಫ್ಟ್ ಡ್ರಿಂಕ್ಸ್. ನೀವೆಲ್ಲ ಸೋಡಾ ಬಾಟಲ್ ನೋಡಿದಿರಲ್ವಾ. ಸೋಡಾ ಬಾಟಲ್ ಯೂಶಲಿ ಏನಿರ್ತದೆ, ಕ್ಲೋಸ್ಡ್ ಆಗಿರುತ್ತೆ. ಅಥವಾ ಸಾಫ್ಟ್ ಡ್ರಿಂಕ್ಸ್, ಸೊ ಸಾಫ್ಟ್ ಡ್ರಿಂಕ್ಸ್ ಲೈಕ್ ಪೆಪ್ಸಿ, ಕೋಕಾ ಕೋಲಾ ಎಲ್ಲ ನೋಡಿದಿರಲ್ವಾ. ಅದನ್ನ ಏನು ಮಾಡಿರ್ತಾರೆ, ಸೀಲ್ ಮಾಡಿರ್ತಾರೆ, ಮೇಲ್ಗಡೆ ಓಪನ್ ಇರಲ್ಲಲ್ವಾ. ಸೊ ಏನು ಮಾಡಿರ್ತಾರೆ, ಇಟ್ ಈಸ್ ಸೀಲ್ಡ್ ಅಂಡರ್ ಹೈ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಸೊ ಯಾವ ಗ್ಯಾಸ್ ಡಿಸಾಲ್ವ್ ಆಗಿರುತ್ತೆ ಸೋಡಾ ವಾಟರ್ ಅಥವಾ ಸಾಫ್ಟ್ ಡ್ರಿಂಕ್ಸ್ ಅಲ್ಲಿ ಇದ್ರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಡಿಸಾಲ್ವ್ ಆಗಿರುತ್ತೆ. ಅದನ್ನ ಸೀಲ್ ಮಾಡಿರ್ತಾರೆ, ಅಂದ್ರೆ ಹೈ ಪ್ರೆಷರ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ಫಿಲ್ ಅಪ್ ಮಾಡಿರ್ತಾರೆ. ಪ್ರೆಷರ್ ಕಡಿಮೆ ಇದ್ದಾಗ ಕಾರ್ಬನ್ ಡೈಆಕ್ಸೈಡ್ ಡಿಸಾಲ್ವ್ ಆಗಲ್ಲ ಅಲ್ವಾ. ಏನ್ ಮಾಡ್ತಾರೆ, ಅದಕ್ಕೋಸ್ಕರ ಪ್ರೆಷರ್ನ ಜಾಸ್ತಿ ಮಾಡಿ ಕಾರ್ಬನ್ ಡೈಆಕ್ಸೈಡ್ ವಾಟರ್ ಡಿಸಾಲ್ವ್ ಆಗೋ ಪ್ರಮಾಣ ಏನ್ ಮಾಡ್ತಾರೆ, ಇನ್ಕ್ರೀಸ್ ಮಾಡ್ತಾರೆ. ಅದು ಡೈರೆಕ್ಟ್ ಅಪ್ಲಿಕೇಶನ್ ಆಯ್ತಲ್ವಾ. ಸೊ ಏನ್ ಮಾಡ್ತಾ ಇದ್ದಾರೆ, ದೇ ಆರ್ ಇನ್ಕ್ರೀಸಿಂಗ್ ದ ಪ್ರೆಷರ್ ಸೊ ದಟ್ ಸಾಲ್ಯುಬಿಲಿಟಿ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ವಾಟರ್ ಈಸ್ ಇನ್ಕ್ರೀಸ್ಡ್. So that is one of the direct application of Henry's law.
ಅದು ಒಂದು. ಎರಡನೇದು ಸ್ಕೂಬಾ ಡೈವರ್ಸ್. ಸ್ಕೂಬಾ ಡೈವರ್ಸ್ ಅಂತ ಹೇಳಿದ್ರೆ ಡೀಪ್ ಸಿ ಡೈವರ್ಸ್ ಅಂತ ಕರಿತೀವಿ. ಈಗ ಸಮುದ್ರದಲ್ಲಿ, ಆಳವಾದ ಸಮುದ್ರದಲ್ಲಿ ಸೊ ರಿಸರ್ಚ್ ಎಲ್ಲ ಮಾಡ್ತಾರಲ್ವಾ, ಸ್ಕೂಬಾ ಡೈವಿಂಗ್ ಅಂತ ಹೇಳಿ ಕರಿತೀವಿ ಅದನ್ನ. ಸೊ ಅವ್ರನ್ನ ಸ್ಕೂಬಾ ಡೈವರ್ಸ್ ಅಂತ ಕರಿತೀವಿ. ಯೂಶಲಿ ನೀವು ನೋಡಿರ್ಬೋದು, ಸ್ಕೂಬಾ ಡೈವರ್ಸು ಗ್ಲಾಸ್ ಹಾಕಿರ್ತಾರೆ, ಸೊ ಹಿಂದ್ಗಡೆ ಒಂದು ಸಿಲಿಂಡರ್ನ ಕಟ್ಕೊಂಡಿರ್ತಾರೆ ಅಲ್ವಾ. ಸೊ ವಾಟರ್ ಒಳಗಡೆ ಆಕ್ಸಿಜನಿನ ಪ್ರಮಾಣ, ಆಕ್ಸಿಜನ್ ಇರ್ತದೆ, ತುಂಬ ಕಡಿಮೆ ಇರ್ತದೆ. ನಮಗೆ ಬೇಕಾದ ಸಾಕಷ್ಟು ಪ್ರಮಾಣದಲ್ಲಿ ಆಕ್ಸಿಜನ್ ನಮಗೆ ಬೇಕಾಗಿರೋಷ್ಟು ಇರೋದಿಲ್ಲ. ಹಾಗಾಗಿ ಏನು ಮಾಡ್ತಾರೆ, ದೇ ಕ್ಯಾರಿ ಆಕ್ಸಿಜನ್ ಸಿಲಿಂಡರ್ಸ್. ಮುಂಚೆಲ್ಲ ಏನು ಮಾಡ್ತಾಯಿದ್ರು, ಏರ್ ಸಿಲಿಂಡರ್ಸ್ನ ಕ್ಯಾರಿ ಮಾಡ್ತಾಯಿದ್ರು. ಸೊ ನಾವು ಕೆಳಗಡೆ ಹೋದಾಗೆ ಸಮುದ್ರದಲ್ಲಿ ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ, ಸರಿನಾ. ವೆನ್ ಯು ಗೋ ಬಿಲೋ ಇನ್ಸೈಡ್ ದ ಸಿ, ತುಂಬ ಆಳವಾಗಿ ಹೋದಾಗ ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ. ಪ್ರೆಷರ್ ಜಾಸ್ತಿ ಆದಾಗ ಏನಾಗುತ್ತೆ, ಸಾಲಿಬಿಲಿಟಿ ಆಫ್ ನೈಟ್ರೋಜನ್ ಜಾಸ್ತಿ ಆಗುತ್ತೆ. ನಮಗೆ ಆರ್ಡಿನರಿ ಟೆಂಪ್ರೇಚರಲ್ಲಿ ಬ್ಲಡ್ಡಲ್ಲಿ ನೈಟ್ರೋಜನ್ ಡಿಸಾಲ್ವ್ ಆಗೋ ಪ್ರಮಾಣ ಕಡಿಮೆ. ಇವರು ಏರ್ ಸಿಲಿಂಡರ್ಸ್ನ ಕ್ಯಾರಿ ಮಾಡ್ತಿದ್ರಲ್ಲ, ಆ ಏರಲ್ಲಿ ಮ್ಯಾಕ್ಸಿಮಮ್ ಏನಿರೋದು ನೈಟ್ರೋಜನ್ ಇರೋದು. ಆ ನೈಟ್ರೋಜನ್ನು ಬ್ಲಡ್ ಒಳಗಡೆ ಡಿಸಾಲ್ವ್ ಆಗ್ಬಿಡೋದು. ಯಾಕೆಂದರೆ ಪ್ರೆಷರ್ ಜಾಸ್ತಿ ಆಯಿತು. ಪ್ರೆಷರ್ ಜಾಸ್ತಿ ಆದಾಗ ಏನಾಯಿತು, ನೈಟ್ರೋಜನ್ನು ಡಿಸಾಲ್ವ್ ಆಯಿತು ಹೈ ಪ್ರೆಷರಲ್ಲಿ. ಯಾಕೆಂದರೆ ಸಾಲಿಬಿಲಿಟಿ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಪ್ರೆಷರ್. ಮತ್ತೆ ಅವರು ವಾಪಸ್ ಮೇಲ್ಗಡೆ ಬರ್ತಾರೆ. ವಾಪಸ್ ಮೇಲ್ಗಡೆ ಬರ್ಬೇಕಾದ್ರೆ ಏನಾಗಬೇಕು, ಇವಾಗ ಪ್ರೆಷರ್ ಡಿಕ್ರೀಸ್ ಆಯಿತು. ಅವ್ರ ಮೇಲೆ ಬಂದ ತಕ್ಷಣವೇ, ಸಮುದ್ರದಿಂದ ಹೊರಗಡೆ ಬಂದಿರೋ ತಕ್ಷಣ ಏನಾಯಿತು, ಅವ್ರು ನಾರ್ಮಲ್ ಪ್ರೆಷರಿಗೆ ಬಂದರು. ನಾರ್ಮಲ್ ಪ್ರೆಷರಿಗೆ ಬಂದ ತಕ್ಷಣ ಏನಾಗಬೇಕು, ಡಿಸಲ್ಯೂಷನ್ ಕಡಿಮೆ ಆಗಬೇಕು. ಹಾಗಾದ್ರೆ ಏನಾಗ್ತಿತ್ತು, ನೈಟ್ರೋಜನ್ ಡಿಸಾಲ್ವ್ ಆಗಿತ್ತಲ್ಲ ಬ್ಲಡ್ ಒಳಗಡೆ, ಅದು ವಾಪಸ್ಸು ಸೊ ಗ್ಯಾಸ್ ಆಗಿ ಹೊರಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗೋದು. ಹೊರಗಡೆ ಬರ್ಬೇಕಾದ್ರೆ ಬಬಲ್ಸ್ ಫಾರ್ಮೇಷನ್ ಆಗೋದು ಬ್ಲಡ್ ಒಳಗಡೆ. ಸೊ ಇಟ್ ಲೀಡ್ಸ್ ಟು ಎ ಪೇನ್ಫುಲ್ ಕಂಡೀಷನ್, ಪೇನ್ಫುಲ್ ಡಿಸೀಸ್ ವಿಚ್ ಈಸ್ ಕಾಲ್ಡ್ ಆಸ್ ಬೆಂಡ್ಸ್ ಅಂತೇಳಿ, ಸರಿನಾ. ಅದು ಕ್ಯಾಪಿಲರಿಲಿ ಆ ಏರು ಬ್ಲಾಕ್ ಆಗಿಬಿಟ್ಟು ತುಂಬ ಪೇನ್ನ ಕಾಸ್ ಮಾಡ್ತಾ ಇತ್ತು. ಆ ಕಂಡೀಷನ್ಗೆ ಬೆಂಡ್ಸ್ ಅಂತೇಳಿ ಕರೆದರು. ಬೆಂಡ್ಸ್ ಈಸ್ ದ ಕಂಡೀಷನ್ which is a painful condition which is created in case of scuba divers. ಇದು ಸಹ ಒನ್ ಆಫ್ ದ ಅಪ್ಲಿಕೇಶನ್ ಆಫ್ ಹೆನ್ರೀಸ್ ಲಾ. ಡೀಪ್ ಸಿ ಅಂದರೆ ಇನ್ಸೈಡ್ ದ ಸಿ ಪ್ರೆಷರ್ ಜಾಸ್ತಿ ಇತ್ತು, ನೈಟ್ರೋಜನ್ ಡಿಸಾಲ್ವ್ ಆಗಿತ್ತು. ಮೇಲ್ಗಡೆ ಬಂದರೂ ಪ್ರೆಷರ್ ಕಡಿಮೆ ಆಯಿತು, ನೈಟ್ರೋಜನ್ ಡಿಸಾಲ್ವೇಷನ್ ಆಗುತ್ತೆ, ಅಮೌಂಟ್ ಕಡಿಮೆ ಆಗಬೇಕಲ್ಲ, ಹಾಗಾಗಿ ಅದು ಎಸ್ಕೇಪ್ ಆಗಲಿಕ್ಕೆ ಟ್ರೈ ಮಾಡ್ತು. ಸೊ ಬೆಂಡ್ಸ್ ಡಿಸೀಸ್ ಕಾಸ್ ಮಾಡ್ತಾ ಇತ್ತು, ಸರಿನಾ. ದಟ್ ಇಸ್ ದ ಸೆಕೆಂಡ್ ಅಪ್ಲಿಕೇಶನ್. ಥರ್ಡ್ ಅಪ್ಲಿಕೇಶನ್ ಇನ್ ಕೇಸ್ ಆಫ್ ಮೌಂಟೈನ್ ಕ್ಲೈಂಬರ್ಸ್. ಮೌಂಟೈನ್ ಕ್ಲೈಂಬರ್ಸ್ ಅಂದರೆ ನಿಮ್ಗೆ ಗೊತ್ತಿದೆ, ಪರ್ವತಾರೋಹಿಗಳು ಅಂತ ಕರಿತೀವಲ್ವಾ, ಟ್ರೆಕ್ಕಿಂಗ್ ಎಲ್ಲ ಮಾಡ್ತಾರೆ. ಸೊ ಇನ್ ಕೇಸ್ ಆಫ್ ಮೌಂಟೈನ್ ಕ್ಲೈಂಬರ್ಸ್ ಅಂದ್ರೆ ಏನು, ಆರ್ಡಿನರಿ ಆಲ್ಟಿಟ್ಯೂಡ್ಗಿಂತ ಹೈಯರ್ ಆಲ್ಟಿಟ್ಯೂಡ್ಸ್ಗೆ ಕ್ಲೈಮ್ ಮಾಡೋವಂಥವ್ರು ಅಲ್ವಾ. ಸೊ ಎತ್ತರದ ಪ್ರದೇಶದಲ್ಲಿ ಯೂಶಲಿ ಏನಾಗಿರುತ್ತೆ, ಅಟ್ಮಾಸ್ಫಿಯರ್ ಕಡಿಮೆ ಆಗ್ತಾ ಹೋಗುತ್ತೆ. ಮೇಲೆ ಹೋಗ್ತಾ ಹೋದಂಗೆ ನಿಮಗೆ ತುಂಬ ಸೆವೆರಲ್ ಮೀಟರ್ಸ್ ನೀವು ಹೈಟ್ ಹೋದಾಗ ಏನಾಗುತ್ತೆ, ಅಟ್ಮಾಸ್ಫಿಯರ್ನ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ ಅದರ್ ವರ್ಡ್ಸ್, ಕಾನ್ಸಂಟ್ರೇಷನ್ ಆಫ್ ಆಕ್ಸಿಜನ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಕಾನ್ಸಂಟ್ರೇಷನ್ ಆಫ್ ಆಕ್ಸಿಜನ್ ನಮಗೆ ರೆಗ್ಯುಲರ್ ಆಗಿ ಬೇಕು, ಸರಿನಾ, ಎಸ್ಪೆಷಲಿ ಫಾರ್ ಬ್ರೈನ್. ಸೊ ನಮಗೆ ರೆಗ್ಯುಲರ್ ಸಪ್ಲೈ ಆಫ್ ಆಕ್ಸಿಜನ್ ಇಸ್ ಎಸೆನ್ಷಿಯಲ್. ಇದು ಹೈಯರ್ ಆಲ್ಟಿಟ್ಯೂಡ್ಸಿಗೆ ಹೋದಾಗ ಏನಾಗ್ತಾ ಇತ್ತು, ಅಟ್ಮಾಸ್ಫಿಯರ್ ಕಡಿಮೆ ಆಗ್ತಾ ಇತ್ತು, ಆಕ್ಸಿಜನ್ ಸಪ್ಲೈ ಕಡಿಮೆ ಆಗ್ತಿತ್ತು. ಯಾರಲ್ಲಿ, ಮೌಂಟೈನ್ ಕ್ಲೈಂಬರ್ಸಲ್ಲಿ. ಸೊ ಅವರಲ್ಲಿ ಅನಾಕ್ಸಿಯಾ ಅನ್ನೋ ಒಂದು ಕಂಡೀಷನ್ನು ಕಾಸ್ ಆಗುತ್ತೆ, ಸರಿನಾ. ಏನಾಗುತ್ತೆ, ನಾವು ಆರ್ಡಿನರಿ ಆಲ್ಟಿಟ್ಯೂಡಲ್ಲಿ ಇದ್ದೀವಿ ಅಂತ ಹೇಳಿದ್ರೆ, ಸರಿನಾ. ಸೊ ಅಲ್ಲಿ ರೆಗ್ಯುಲರ್ ಆಕ್ಸಿಜನ್ ಸಪ್ಲೈ ಅಂದರೆ ನಾರ್ಮಲ್ ಆಕ್ಸಿಜನ್ ನಮಗೆ ಸಿಗ್ತಾ ಇತ್ತು, ಅದು ಬ್ಲಡ್ಡಲ್ಲಿ ಅಸಿಮ್ಯುಲೇಟ್ ಆಗ್ತಾ ಇತ್ತು. ಸೊ ದಟ್ ಈಸ್ ಸಫಿಷಿಯೆಂಟ್. ಹೈಯರ್ ಆಲ್ಟಿಟ್ಯೂಡ್ಸಿಗೆ ಹೋದಾಗ ಏನಾಯಿತು, ಆಕ್ಸಿಜನ್ ಕಡಿಮೆ ಆಯಿತು, ಬ್ಲಡ್ಡಲ್ಲಿ ಡಿಸಾಲ್ವ್ ಆಗಿರೋ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಯಿತು. ಸೊ ಹಾಗಾಗಿ ನಮಗೆ ಎಲ್ಲ ಸೆಲ್ಸ್ಗೆ, ಎಸ್ಪೆಷಲಿ ಬ್ರೈನ್ ಸೆಲ್ಸಿಗೆ ಆಕ್ಸಿಜನ್ ಇವಾಗ ಕಡಿಮೆ ಸಿಗ್ತಾ ಇದೆ. ಯಾಕೆಂದರೆ ಆಕ್ಸಿಜನ್ ಡಿಸಾಲ್ವ್ ಆಗಿಲ್ಲ. ಸೊ ಪ್ರೆಷರ್ ಕಡಿಮೆ ಇದೆ, ಮೇಲ್ಗಡೆ ಹೋಗಿದ್ದೀವಿ, ಪ್ರೆಷರ್ ಕಡಿಮೆ ಇದೆ. ಲೋಯರ್ ದ ಪ್ರೆಷರ್, ಲೋಯರ್ ವಿಲ್ ಬಿ ದ ಡಿಸೊಲ್ಯೂಷನ್ ಆಫ್ ಆಕ್ಸಿಜನ್. ಸೊ ಆ ಡಿಸೊಲ್ಯೂಷನ್ ಆಫ್ ಆಕ್ಸಿಜನ್ ಕಡಿಮೆ ಆಯಿತು ಮೇಲ್ಗಡೆ ಹೋಗ್ತಾ, ಹೈಯರ್ ಆಲ್ಟಿಟ್ಯೂಡ್ಸಿಗೆ ಹೋದ ತಕ್ಷಣವೇ. ಹಾಗಾಗಿ ಬ್ಲಡ್ಡಲ್ಲಿ ಆಕ್ಸಿಜನ್ ಸಪ್ಲೈ ಕಡಿಮೆ ಆಯಿತು. ಸೊ ಆ ಕಂಡೀಷನ್ ನಮಗೆ ಅನಾಕ್ಸಿಯಾ ಅನ್ನೋ ಒಂದು ಕಂಡೀಷನ್ನು ಸೊ ಅಬ್ಸರ್ವ್ ಆಗ್ತದೆ. ಏನು ಅನಾಕ್ಸಿಯಾ ಅಂದರೆ ಅವರಿಗೆ ಬ್ರೈನ್ ಸೆಲ್ಸ್ಗೆ ಸರಿಯಾಗಿ ಆಕ್ಸಿಜನ್ ಸಪ್ಲೈ ಆಗಲ್ಲ. ಹಾಗಾಗಿ ಅವರು ಕ್ಲಿಯರ್ ಆಗಿ ಥಿಂಕ್ ಮಾಡಲಿಕ್ಕಾಗಲ್ಲ, ಅವರಿಗೆ ಕನ್ಫ್ಯೂಸ್ಡ್ ಸ್ಟೇಟ್ ಕ್ರಿಯೇಟ್ ಆಗುತ್ತೆ. ಸೊ ತುಂಬ ಜಾಸ್ತಿ ಸಿವಿಯರ್ ಆದರೆ ಇಟ್ ಲೀಡ್ಸ್ ಟು ಕೋಮಾ ಕಂಡೀಷನ್ಗೆ ಹೋಗ್ಬಿಡ್ತಾರೆ, ಸರಿನಾ. ಅನಾಕ್ಸಿಯಾ ಇಸ್ ಎ ಕಂಡೀಷನ್ ವೇರ್ ದೇ ಕ್ಯಾನಾಟ್ ಥಿಂಕ್ ಕ್ಲಿಯರ್ ಆಗಿ ಥಿಂಕ್ ಮಾಡ್ಲಿಕ್ಕೆ ಆಗೋದಿಲ್ಲ ಅವರಿಗೆ, ಸರಿನಾ. ಡಿಸೈಡ್ ಮಾಡಲಿಕ್ಕೆ ಆಗೋದಿಲ್ಲ ಸರಿಯಾಗಿ. ಯಾಕೆ ಅಂದರೆ ಡ್ಯೂ ಟು ಮಾಲ್ ಫಂಕ್ಷನಿಂಗ್ ಆಫ್ ಬ್ರೈನ್ ಸೆಲ್ಸು ಸರಿಯಾಗಿ ಕೆಲಸ ಮಾಡೋದಿಲ್ಲ ಹೈಯರ್ ಆಲ್ಟಿಟ್ಯೂಡ್ಸಲ್ಲಿ, ಡ್ಯೂ ಟು ಲೋ ಕಾನ್ಸಂಟ್ರೇಷನ್ ಆಫ್ ಆಕ್ಸಿಜನ್ ವಿಚ್ ಇಸ್ ಡಿಸಾಲ್ವ್ಡ್ ಡ್ಯೂ ಟು ಲೋಯರ್ ಪ್ರೆಷರ್. ಮೇಲ್ಗಡೆ ಹೋಗ್ತಿದ್ದಂಗೆ ಪ್ರೆಷರ್ ಡಿಕ್ರೀಸ್ ಆಯಿತು, ಅದಕ್ಕೋಸ್ಕರ. ಓಕೆ, ಸೊ ದಟ್ ಈಸ್ ದ ಥರ್ಡ್ ಅಪ್ಲಿಕೇಶನ್. ನಮಗೆ ಎಕ್ಸಾಮಿನೇಷನ್ ಕೇಳಿದ್ರೆ ಯು ಕ್ಯಾನ್ ರೈಟ್ ಎನಿ 2 ಅಪ್ಲಿಕೇಶನ್ಸ್ ಆಫ್ ದ ಹೆನ್ರೀಸ್ ಲಾ. ಓಕೆ, ಸೊ ರೈಟ್ ಎನಿ 2 ಅಪ್ಲಿಕೇಶನ್ಸ್ ಆಫ್ ಹೆನ್ರೀಸ್ ಲಾ ಅಂತೇಳಿ 2 ಮಾರ್ಕಲ್ಲಿ ಕೇಳ್ಬೋದು. ಓಕೆ, ಸೊ ದಿಸ್ ಈಸ್ ಅಬೌಟ್ ಹೆನ್ರೀಸ್ ಲಾ, ಇಟ್ಸ್ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್. ಅಪ್ಲಿಕೇಶನ್ ಅಂತ ಕೇಳಿದ್ರೆ 3 ಅಪ್ಲಿಕೇಶನ್ ಇದೆ. ಒಂದು ಅಪ್ಲಿಕೇಶನ್ ಇನ್ ಕೇಸ್ ಆಫ್ ಸೋಡಾ ವಾಟರ್ ಸಾಫ್ಟ್ ಡ್ರಿಂಕ್ಸು, ಕಾರ್ಬನ್ ಡೈಆಕ್ಸೈಡ್ನ ಹೈ ಪ್ರೆಷರಲ್ಲಿ ತುಂಬಿರ್ತಾರೆ ಟು ಇನ್ಕ್ರೀಸ್ ಇಟ್ ಸಾಲಿಬಿಲಿಟಿ. ಎರಡನೇದು ಸ್ಕೂಬಾ ಡೈವರ್ಸಲ್ಲಿ ಏನಾಗ್ತಿತ್ತು, ಬೆಂಡ್ಸ್ ಡಿಸೀಸ್ ಕಾಸ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ
ಡೀಪ್ ಇನ್ಸೈಡ್ ದ ಸಿ ನೈಟ್ರೋಜನ್ ಗ್ಯಾಸ್ ಡಿಸೊಲ್ಯೂಷನ್ ಜಾಸ್ತಿ ಆಗಿರುತ್ತೆ, ಮೇಲ್ಗಡೆ ಬಂದ ತಕ್ಷಣ ಅದು ಎಸ್ಕೇಪ್ ಆಗ್ಲಿಕ್ಕೆ ಸೊ ಪೇನ್ಫುಲ್ ಕಂಡೀಷನ್ ಕ್ರಿಯೇಟ್ ಮಾಡುತ್ತೆ, ದಟ್ ಈಸ್ ಕಾಲ್ಡ್ ಬೆಡ್ಸ್. ನೆಕ್ಸ್ಟ್ ಲಾಸ್ಟ್ ಅಪ್ಲಿಕೇಶನ್ ಇನ್ ಕೇಸ್ ಆಫ್ ಮೌಂಟೈನ್ ಕ್ಲೈಂಬರ್ಸ್, ಸೊ ಇಟ್ ಈಸ್ ಎ ಕಂಡೀಷನ್, ಇಟ್ ಲೀಡ್ಸ್ ಟು ಎ ಕಂಡೀಷನ್ ಏನು, so in case of mountain climbers at higher altitudes, due to lower oxygen concentration, it leads to a condition called anoxia. These are the applications of Henry's law. Okay.